ಲೇ ಗೋಪಾಲ ಗೋಪಾಲ ಎದ್ದೇಳ ತಿನ್ನಿ ಅಂತೆ ಏನು ಎಲ್ಲ ನಾನೇ ತಿನ್ನಕ್ಲಾ ಇದೇ ಇದು ಹಿಂಗಿತ್ತವನೆ ಎಲ್ಲ ನೋಡ್ಕೊಂಡ್ಬಿಡು ಎಲ್ಲ ನಾನೇ ತಿನ್ನಕ್ತೀನಿ ಅದಾರು ಬಂದಿದ್ದ ಕಾಫಿ ಕೊಂಡು ಯಾವನ್ ನಾಯಿಗೆ ಬಂದವನ ಓ ನನ್ನ ಪೆದ್ದ ಮುಂದೆ ಏನೋ ಕಾಸುಗಳು ನೋಡ್ಬಿಟ್ರೆ ಅಮ್ಮ ನಂಗೆ ಅದು ಮಾಡಿಕ್ಕು ಅಮ್ಮ ನಂಗೆ ಇದು ಮಾಡಿಕ್ಕು ಅಂತಾಳೆ ಈ ಕಾಸುಗಳನ್ನ ಭದ್ರವಾಗಿ ಇಲ್ಲೇ ಮುಚ್ಚಿಕ್ಬೇಕು. ಮುತ್ತಿನ ಮೂಗುತಿ ತಂದವನೇ ಲೇ ಸುನಂದಿ ಸುನಂದಿ ಇದೇನಿದು ನಮ್ಮ ಅಮ್ಮನ ಬಂದಂಗವಳೆ ನಾನೆಲ್ಲ ಸತ್ತೋಗವಳೆ ಅನ್ಕೊಂಡಿದ್ನಿ ಬಂದ್ಬಿಟ್ಲಲ್ಲ ಹಾಂ ದೇವಾಗ ಈಗ ಬಂದ್ಬಿಟ್ಟವಳ ಲೇ ಲೇ ಪೆದ್ದ ಮುಂದೆ ಏನೇ ಮಾಡ್ತಾ ಇರೋದು ನೀನು ಹಾಂ ಅಮ್ಮ ನೀನು ದೇವಾಗ ಬಂದ್ಬಿಟ್ಟಿದ್ಯೇನೆ ಲೇ ಅಯ್ಯ ನಿನ್ನ ಎಗ್ರು ಬಿದ್ದೋಗ ದೆವ್ವ ಅಲ್ಲೇ ನಿಮ್ಮ ಅಮ್ಮನೇ. ಅಮ್ಮ ನೀನು ಸತ್ತೋಗಿದ್ಯಾ ಅಂತ ಅನ್ಕೊಂಡ್ಬಿಟ್ಟಿದ್ನಿ ನಾನು ನಿಜವಾಗ್ಲೂ ಸತ್ತೋಗಿದ್ಯಾ ಎಲ್ಲ ಸತ್ತೋಗ್ಬಿಟ್ಟವಳು ನಮ್ಮ ಅಮ್ಮನ ಬದುಕಿದ್ರೆ ಇಷ್ಟೊತ್ತಿಗೆ ಬರೋಳು ಅಂತ ಅನ್ಕೊಂಡಮ್ಮ. ಇದೇನೋ ಇದು ಇಷ್ಟಿಷ್ಟು ತಿಂತಾ ಇದೆಯಾ ಹಾಂ ಏನೋ ಇದು ಪಾತ್ರೆಗಳಿಗೆ ಹಿಂಗಿಕ್ಕಂಡು ತಿಂತಾ ಇದೆಯಾ? ಬಾ ಮಮ್ಮ ನಿಂಗೆ ಕೂಡ ಅಷ್ಟು ತಿನ್ಬಾ ಕೂತ್ಕೋ ಬಾ. ಅದು ಸರಿ ಇವನ್ಯಾರ ಇಲ್ಲಿ ಮಲ್ಕೊಂಡವನೆ ಹಾಂ? ಅದೇ ಅವತ್ತು ನನ್ನ ಮದುವೆಗೆ ಮುಂಚೆ ಅರ್ಧರಾತ್ರಿಗೆ ಬಟ್ಟೆ ಎತ್ಕೊಂಡು ಹೋಗ್ತಾ ಇದ್ನಲ್ಲ ಗೋಪಾಲ್ನ ಅವನಮ್ಮ. ಇವನ್ನೆಲ್ಲ ನೋಡಿದ್ದೀನಲ್ಲ ಹಾಂ ಅಲ್ಲೇ ನನ್ನ ಮಗನೇ ಲೇ ಇವನಲ್ಲೇ ನಾನು ಕಿಡ್ನಾಪ್ ಮಾಡಿದ್ದಿದ್ದು. ಲೇ ಸುನಂದಿ ಇವನೇ ನಾನು ಕಿಡ್ನಾಪ್ ಮಾಡಿದ್ದು. ನೀನೇನಕ್ಕಮ್ಮ ಕಿಡ್ನಾಪ್ ಮಾಡ್ತಾನೆ? ನೀನೇನು ವಯಸ್ಸು ಹುಡುಗಿನ ನೀನು ಕಿಡ್ನಾಪ್ ಮಾಡಕ್ಕ? ಅವನೇನು ಕಿಡ್ನಾಪ್ ಮಾಡ್ತಾನೆ? ಎಬ್ಬರ್ಸು ಅವನ್ನ ಎಬ್ಬರ್ಸು ಅವನ ಕಣಿಕ ಇಬ್ಬರು ಆಯ್ತು ನೋಡಿ ಇವಾಗ ಗಾಚಾರ ಮಾನವಾಗಿ ಎಬ್ಬರ್ಸು ಅವನ್ನ. ಲಕ್ಷ್ಮಿ ಏನೇ ಬಂದಿರೋದು ನಿಂಗೆ ಮಾಡಿ ಹಾಕಿ ಸುಸ್ತಾಗಿ ಮಲ್ಕೊಂಡ್ರೆ ನನ್ನೇ ಹೋಯ್ತಿಯಲ್ಲೇ ಏನೇ ಬರ್ಬಾರ್ದು ಬಂದಿರೋದು? ಲೇ ಅವಳೆಲ್ಲ ಒಯ್ದಿದ್ದು ನಾನು ಇತ್ತು ನೋಡ ಯಾವನವನ ಇಲ್ಲಿ ನೋಡಿಲ್ಲೇ ಅತ್ತೆ ನೀನಾ ಇನ್ನ ಬದುಕಿದ್ಯಾ ನೀನು? ಯಾರು ಕತ್ತೆ ಹಾಂ ನನ್ನ ಮಗಳ ಮದುವೆ ಆಗಿದ್ಯಾ ನೀನು? ನಿಂಗೆ ಕತ್ತೆ ಆಗಕ್ಕ ಎದ್ದೇಳ ಮೇಲಕ್ಕ ಎದ್ದೇಳ ಫಸ್ಟ್ ಇಲ್ಲಿಂದ. ಮಾನವಾಗಿ ಬಾಯ್ಬಿಟ್ರೆ ಸರಿ ಇಲ್ಲ ಅಂತಂದರೆ ಗಣ್ಕೋಲ್ ತಗೊಂಡು ಹೊಡೆದು ಸಹಿಸಕ್ಬಿಡ್ತೀನಿ ನಿನ್ನ. ನಾನು ಯಾಕೋ ಕಿಡ್ನಾಪ್ ಮಾಡಿದ್ದು ನೀನು? ಯಾಕೋ ಕಿಡ್ನಾಪ್ ಮಾಡಿದೆ ನನ್ನ? ಅತ್ತೆ ರಾಧಮ್ಮನ ಇನ್ನೊಬ್ಬ ಯಪ್ಪನ ನಿಂಗೆ ತಲೆ ಕೊಡಿದ್ಬಿಟ್ಟು ಸತ್ತೋಗಿದೆ ಅಂದ್ಬಿಟ್ಟು ಮಶಾಣಕ್ಕೆ ಎತ್ಕೊಂಡೋದ್ರಾ ಅವರು ಗುಣಿಯಾಗ್ಯಕ್ಕ ಏನೂ ತಂದಿಲ್ಲ ಅಂದ್ಬಿಟ್ಟು ಮನೆಗೆ ಹೋದ್ರು. ನಾನು ಬಂದೆ ಅಲ್ಕ ನೋಡಿದ್ರೆ ನಿನ್ನ ಮೆದ್ಲ್ತಾ ಇದ್ದೆ. ಹೆಂಗೋ ರಾಧಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಿ 10 ಲಕ್ಷ ದುಡ್ಡು ಇಸ್ಕೊಳ್ಳೋಣ ಅಂದ್ಬಿಟ್ಟು ನಿನ್ನ ಎತ್ಕೊಂಡೋಗ್ಯ ಅಲ್ಲಿ ಕೂಡ ಹಾಕಿದ್ನಿ. ಇಷ್ಟೇ ಅರ್ಥ ನಡೆದಿದ್ದು ನಂಗೆ ಏನು ತಿಳಿದು. ರಾಧಮ್ಮನ ಹತ್ರ ಎಷ್ಟು ದುಡ್ಡು ಇಸ್ಕೊಂಡೆ ಅದ್ರಾಗ ನಂಗೆ ಅರ್ಧ ಕೊಟ್ಬಿಡ್ಬೇಕು. ಇಲ್ಲ ಅಂತಂದರೆ ರಾಧಮ್ಮನ್ನ ಪಟೇಲ್ಗನ್ನ ನಿನ್ನ ಮೂವರ್ನೂ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಕೂರಿಸ್ತೀನಿ. ಸುಮ್ಮನೆ ಬಿಡಲ್ಲ ನಿಮ್ಮ ಮೂವರ್ನೂ. ರಾಧಮ್ಮನು 1 ರೂಪಾಯಿ ಕೊಡಿಲ್ಲ. ಆಮೇಲೆ ಹೊಲ್ಟೋಗೋಳೆ ಊರು ಬಿಟ್ಟೆ ಹೊಲ್ಟೋಗ್ಬಿಟ್ಟವಳೆ. ನನ್ನ ಹತ್ರ 5,000 ಇತ್ತು. ಬಂದಾಗಿಂದ ನಿನ್ನ ಮಗಳ್ಗೆ ತಂದು ಹಾಕಿ ಮಾಡಿ ಇಕ್ಕಿ ಸುಸ್ತಾಗಿ ಹೋಗಿದ್ದೀನಿ. ಇವಳೇನು ಹೆಂಗ್ಸ ಇಲ್ಲ ಬಕಾಸೂರ್ಲ ನನ್ನ ಮಕ್ಳು ತಿಂತಾಳೆ ನನ್ನ ಕಿತ. ಮಾಡಿಕ್ಕು ನಾನು ಕಿಡ್ನಾಪ್ ಮಾಡಿ ಅದ್ಯಾರೋ ಕಳ್ಳರ ಕೈಗೆ ಸಿಕ್ಕಾಕ್ಸ್ಬಿಟ್ಟು ಇಲ್ಲಿ ಬಂದು ಮಜಾ ಮಾಡ್ತಾ ಇದೆಯಾ ನೀನು? ಹಾಂ ಇಲ್ಲ ಪೆದ್ದ ಮುಂದೆ ಏನಕ್ಕೆ ಇವನು ಮನೆಗೆ ಸೇರಿಸಿದ್ ನೀನು? ಏನಕ್ಕೆ ಅಮ್ಮ ನೀನು ಕಿಡ್ನಾಪ್ ಮಾಡಿದ್ದಿ ಗೋಪಾಲ್ನ? ಇವನೇ ನಾನು ಕಿಡ್ನಾಪ್ ಮಾಡಿದ್ದು. ಏನಕ್ಕೆ ಇವನ್ನ ಮನೆಗೆ ಸೇರಿಸ್ಕೊಂಡಿದ್ದು? ಎಲ್ಲ ನೋಡ್ಕೊಳ್ಳಿ ಬಿಡಮ್ಮ ಹೆಂಗೂ ಬಂದಿದೆಯಲ್ಲ ಬಿಡಿ ಎಲ್ಲನ ಹೋಗ್ಲಿ. ಇವನು ಅವತ್ತು ನನ್ನ ಮದುವೆಗೆ ಮುಂಚೆ ಬಟ್ಟೆಗೆ ಎತ್ಕೊಂಡು ಓದ್ತಾ ಇದ್ನಿ ಅಂತ ಹೇಳ್ತಾ ಇದ್ದಿಲ್ಲ. ಇವನ ಜೊತೆಗೆ ಅಮ್ಮ ನಾನು ಹೋಗಿದ್ದು. ತಿರುಗಿ ಸಿಕ್ಕಿದ್ನ ಇವನು ನಿಂಕ? ಹಾಂ ನಾನು ರಾಧಮ್ಮನವ್ರ ಮಂತಕ್ಕೆ ಹೋಗಿದ್ನಿ ಅವಾಗ ಅಲ್ಲಿದ್ನು. ಆಮೇಲೆ ಅವನೇ ಗುರ್ತಿಟ್ಕೊಂಡು ನಮ್ಮ ಮನೆಗೆ ಬಂದ. ನಮ್ಮ ಮನೆಗೆ ಬಂದು ಎಷ್ಟು ದಿನ ಐತೆ? 2 ದಿವಸ ಆಯ್ತಮ್ಮ. 2 ದಿವಸದಿಂದ ಇವನು ಇಲ್ಲೇ ಅವನ? ಹ್ಞೂ ಇಲ್ಲೇ ಅವನಮ್ಮ. ಅಯ್ಯ ಪೆದ್ದ ಮುಂದೆ ನಾನು ಇಲ್ಲೇ ಪೆದ್ದ ಮುಂದೆ ಬೇರೆಯವ್ರನ್ನೆಲ್ಲ ಮನೆಗೆ ಸೇರಿಸ್ತಾರೇನೆ ನೋಡಿದ ಜನಗಳು ಏನು ಅನ್ಕೊಳಲ್ಲ. ಏಯ್ ನಡಿಯ ಇಲ್ಲಿಂದ ನಡಿಯ ಫಸ್ಟು ನಡಿ ಆಚೆ ಹೋಗ್ತಾ ಇರಬೇಕು. ನಮ್ಮ ಮನೆಗೆ 1 ನಿಮಿಷ ಇರ್ಕೊಡು ನೀನು. ನಿಮ್ಮ ಅಕ್ಕ ಮುಚ್ಚೋಗ ಕಲ್ದಿರಿದೆ ಅವನೆಲ್ಲೂ ಹೋಗಲ್ಲ ಅವನು ಇಲ್ಲೇ ಇರ್ತಾನೆ. ಏನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತಾನೆ? ಏನೇ ಮಾಡ್ತಾನೆ ಇಲ್ಲ ಅವನು? ಏನು ಮಾಡ್ತಾನೆ? ಆರಾಮಾಗಿ ಇವನ ಜೊತೆ ನಾನು ಹೆಂಗೋ ಜೀವನ ಮಾಡ್ತಾ ಇದ್ನಿ. ಇವನು ಯಾವನ್ಕೋ ತಂದು ಕಟ್ಬಿಟ್ಟು ಬೀಳ್ಬಾರ್ದು ಪಾಡಿಗೆಲ್ಲ ಬಿದ್ದಿದ್ದಾಯ್ತು. ಪಾಡ್ದಾಗ ಕೆಲಸ ಮಾಡ್ಕೊಂಡು ಇಲ್ಲೇ ಬಿದ್ದಿರ್ತಾನೆ. ಇವಳು ಹೇಳೋದು ಒಂಥರ ಸರಿಗನದೆ ಅಥವಾದಾಗ ಯಾವಳು ಕೆಲಸ ಮಾಡೋಳು ಮಾಡ್ಕೊಂಡು ಎಲ್ಲ ಒಂದು ತುತ್ತು ಹಾಕ್ತೀನಿ ತಿನ್ಕೊಂಡು ಬಿದ್ದಿರ್ಲಿ ಬಿಡು. ಏಯ್ ನಡಿ ಇಲ್ಲಿಂದ ನಡಿಯೇ. ಅತ್ತೆ ಆವತ್ತೇನೋ ಸುನಂದ ನನ್ನಿಂದ ದೂರ ಮಾಡಿಬಿಟ್ಟು ಇವತ್ತನ ನಮ್ಮಿಬ್ಬರು ಸಂತೋಷವಾಗಿರ್ತಿರತ್ತೆ. ದೂರ ಮಾಡಬೇಡ ಅತ್ತೆ. ನೀನು ಏನು ಕೆಲಸ ಹೇಳ್ತೀಯೋ ಆ ಕೆಲಸ ಎಲ್ಲ ಮಾಡ್ತೀನಿ. ನಾನಿನ್ನ ಮದುವೆನೇ ಆಗಿಲ್ಲ. ಯಾಕೆ ಮದುವೆ ಆಗಿಲ್ಲ? ಹಂಗೆ ಬಿದ್ದಿದ್ದೀನಾ? ಹಾಂ ಹ್ಞೂನತ್ತೆ ಈ ಜನ್ಮದಾಗ ಮದುವೆ ಅನ್ನೋದಾದರೆ ಸುನಂದನೇ ಮದುವೆ ಆಗೋದು ಅಂದ್ಬಿಟ್ಟು ನಾನು ಹಂಗೆ ಎದ್ದೋಗ್ಬಿಟ್ನಿ ಅತ್ತೆ. ನೀವೇನು ಕೆಲಸ ಹೇಳ್ತೀರೋ ಆ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತೀನತ್ತೆ. ಏಯ್ ಅವಳು ಗಂಡವನೇ ಭೀಮ್ ಇದ್ದಂಗೆ ಅವನೇನೋ ಬಂದು ಒಂದು ಹಾಕವನಂದ್ರೆ ಎದ್ದೇಳಲ್ಲ ನೀನು ಪರ್ಮನೆಂಟಾಗಿ ಅಲ್ಲೇ ಮಲ್ಕೊಂಬಿಡ್ತೀಯ ಹಂಗವನೇ ಅವನು. ಯಾವನಮ್ಮ ಬಂದು ಮಾತಾಡೋದು? ಯಾವನ್ ಬಂದು ಮಾತಾಡೋದು? ಮಾತಾಡಲಿ ನನ್ನ ಮುಂದೆ ಹೇಳ್ತೀನಿ ಅವನ್ಕ
ಸರಿಯಾಗಿ ಗಾಚಾರ ಬಿಡಿಸ್ಬಿಡ್ತೀನಿ. ಗೋಪಾಲ್ ನೆತ್ತು ಹೋಗಲ್ಲ, ಇಲ್ಲೇ ಇರ್ತಾನೆ. ನೀನ್ ಬೇಕಾದ್ರೆ ಎತ್ತಾನೆ ಹಾಳಾಗಿ ಹೋಗ್ಕೋ, ನಂಗೇನಾಗ್ಬೇಕು? ಅಲೆ ಕೊಂತ್ರಿ ಮುಂಡೆ, ಇದು ನನ್ನ ಮನೆಲೇ, ನನ್ನ ಮನೆ. ಇದು ನಿನ್ನ ಗಂಡ ಮನೆ ಅಲ್ಲ. ನಂದು ಆಸ್ತಿ ಅಲ್ಲೆಲ್ಲ ಮಾರ್ಬಿಟ್ಟು ಬಂದು ಇಲ್ಲಿ ನಾನು ತಗೊಂಡಿರೋದು, ಇದೆಲ್ಲ ನನ್ನ ಹೆಸರಾಗಿರೋದು. ಮರ್ತೋಗ್ಬಿಟ್ಟೇನು? ನೋಡಮ್ಮ, ನೀನ್ ಎಷ್ಟು ಹೇಳಿದ್ರು ಅಷ್ಟೇ. ಗೋಪಾಲ್ ನೆತ್ತು ಹೋಗಲ್ಲ, ನಮ್ಮ ಜೊತೆಗೆ ಇರ್ತಾನೆ. ತೋಟದಾಗ ಕೆಲಸ ಮಾಡ್ತಾನೆ ಅವನು. ಎಲ್ಲ ನಾಳೆ ಬಿತ್ಕೊಂಡು ಹೋಗ್ಲಿ. ತೋಟದಾಗ ಕೆಲಸ ಮಾಡಬೇಕು. ಏನು ತೋಟದ ಹತ್ರಕ್ಕೆ ಹೋಗಿದ್ದೆ ಇಲ್ಲ? ಹಾಂ, ಮನೆಗೆ ತಟ್ಟಿಗೆ ತಿನ್ಕೊಂಡು ಬಿದ್ದಿತ್ತ? ಮಾತಾಡೆ. ನೋಡವಳು ನಿಂತಿರೋದು ನೋಡಿ, ಹೆಂಗೆ ನಿಂತವಳೆ. ತೆಗೆದೆ ಈ ಕಡೆಯಿಂದ ಕಪಾಳಕ್ಕೆ ಹಾಕಿದ್ರೆ ಹೆಂಗಿರ್ಬೇಕು? ಲೈ, ನೀನೇನಾ ಹಿಂಗೆ ಕಿಸ್ಕೊಂಡು ನಿಂತಿದ್ಯಾ? ನಡಿಯ ತೋಟದಕ್ಕ, ನಾನು ಬರ್ತೀನಿ. ಆ ಬೆಂಡ್ ಗಿಡಗಳು ಏನಾದ್ವೋ, ಬದನೆ ಗಿಡಗಳು ಏನಾದ್ವೋ, ನೀನು ಒಟ್ಟುರ್ದು ಹೋಗ. ಎತ್ಕೊಂಡೋಗಿ ಎಲ್ಲೋ ಕಾಡಾಗಿ ಮುಚ್ಚಿಕ್ಬಿಟ್ಟಿದ್ದಲ್ಲ ನಿಮ್ಮ ಕಮಚ. ನಾನೆಲ್ಲೋ ಆ ಕಳ್ಳರು ನಿನ್ನ ಸಾಯ್ಸಾಕ್ಬಿಟ್ರು ಅಂತ ಅನ್ಕೊಂಡಿದ್ನತ್ತೆ. ಹೆಂಗೋ ಬದುಕ್ಬಿಟ್ಟು ಬಂದ್ಬಿಟ್ಟಲ್ಲ. ಹೋಗ್ಲಿ ಬಿಡು, ಒಳ್ಳೆ ಕೆಲಸ ಆಯಿತು. ನಮ್ಮ ತೋಟದಾಗ ನಾವೆಲ್ಲ ಒಳ್ಳೊಳ್ಳೆ ಬೆಳಗ್ಲಿಕ್ಕೆ ಅದ್ಯಾವಿ ನಮ್ಮ ನೋಡಿ ಹೊಟ್ಟೆ ಹುರ್ಕೊಬೇಕು, ಹಂಗೆ ಬದುಕ್ಬೇಕು ನಾವು. ಅಲ್ಲೇ ಇವನ್ನ ನಮ್ಮ ಮನೆಗೆ ಇಕ್ಕೊಂಡ್ರೆ ನಿನ್ನ ಗಂಡ ಕಲ್ದಿರಿತಾನೆ. ನಿನ್ನ ಗಂಡ ಕಲ್ದಿರಿದ್ರು ನಿನ್ನ ಮಗನ ಕಲ್ದಿರ್ತಾನ. ಏನಮ್ಮ ಈ ವಯಸ್ಸಿನಾಗ ಬಂದಿರೋದು? ಯಾವನ್ನ ಕರ್ಕೊಂಬಂದು ಮನೆಗೆ ಇಕ್ಕೊಂಡಿದ್ಯಾ ಅಂತ ಬೈಯಲ್ಲೇನೆ? ಬೈಯಲ್ಲ? ಅಲ್ಲಮ್ಮ, ನೀನು ಮನೆ ಬಿಟ್ಟು ಹೋಗಿ 15 ದಿವಸ ಆಯ್ತು. ಯಾರನ್ನ ಬಂದು ಕೇಳಿದ್ರ? ನಿಮ್ಮ ಅಮ್ಮನ ಬದುಕವಳ ಸತ್ತವಳ, ನೀನು ಒಟ್ಟಿಗೆ ಏನ್ ಮಾಡ್ಕೊಂಡಿದ್ಯಾ ಅಂತ ಯಾರು ಕೇಳಿಲ್ಲಮ್ಮ. ಒಬ್ರನ ನಮ್ಮ ಮನೆ ಹತ್ರ ಬಂದು ಕೇಳಿಲ್ಲ. ಅವನ ಗಂಡು, ಅವನ ಮಗನು ಕಷ್ಟ ಸುಖ ನೋಡ್ದಿದ್ರು. ಅವರು ಒಬ್ರು ಸಂಬಂಧಿಕರ. ನೀನು ಹೋಗಮ್ಮ. ಏನೋ ದೊಡ್ಡದಾಗಿ ಮಾತಾಡೋಕೆ ಬರ್ತಾಳ ನನ್ನ ಹತ್ರ. ಯಾವನ ಬಂದು ನನ್ನ ಮುಂದೆ ಮಾತಾಡಲಿ, ಹೇಳ್ತೀನಿ ನೋಡಿ ಸರಿಯಾಗಿ. ಹ್ಞೂನತ್ತೆ, ನಿಮ್ಮ ತೋಟದಾಗ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದು ಬಿಡ್ತೀನಿ ಆರಾಮಾಗಿ. ನೀವೇನು ಕೆಲಸ ಹೇಳ್ತೀರೋ ಅದೆಲ್ಲ ಮಾಡ್ತೀನಿ. ಹೌದಾ? ಸರಿ ನಿಂಗೆ ಮಾಡ್ತೀನಿ. ಹಂಗಾದ್ರೆ ಈ ಕಿತಾಪತಿ ಎಲ್ಲ ರಾಧ ಮುಂದೆ ನಾನು ಸತ್ತೋಗಿದ್ದೀನಿ ಅಂತ ಮಶಾಣಕ್ಕೆ ಎತ್ಕೊಂಡೋಗೋರ ರಾಧಮ್ಮನು ಪಟೇಲ್ಗಾನು? ಹ್ಞೂನತ್ತೆ, ಎತ್ಕೊಂಡೋಗಿ ಅಲ್ಲಿ ಕೂತ್ರು. ಆಮೇಲೆ ನಾನು ಬಂದು ನೋಡಿದ್ನಿ, ನೀನು ಉಸಿರಾಡ್ತಾ ಇದ್ದೆ. ಅದಕ್ಕೆ ಎತ್ಕೊಂಡೋಗಿ ನಿನ್ನ ಅಲ್ಲಿ ಮುಚ್ಚಿಕ್ಬಿಟ್ಟು ರಾಧಮ್ಮನ ಹತ್ರ ಒಂದಷ್ಟು ದುಡ್ಡು ಇಸ್ಕೊಳ್ಳೋಣ ಅಂತ ಅನ್ಕೊಂಡೆ. ನೋಡಿದ್ರೆ ರಾಧಮ್ಮನು ಊರು ಬಿಟ್ಟು ಹೊರಟೋಗ್ಬಿಟ್ಟವಳೆ. ನಾನು ಒಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಏನತ್ತೆ? ಏನು? ರಾಧಮ್ಮನು ಊರಿಂದ ಬಂದಿದ ತಕ್ಷಣ ಹೋಗ್ಬಿಟ್ಟು ನೀನೇನೋ ನಂಗೆ ದುಡ್ಡು ಕೊಡ್ತೀಯಾ ಇಲ್ಲ ಜಯಮ್ಮನ ಸಾಯ್ಸಾಕ್ಬಿಟ್ಟು ಮಶಾಣಕ್ಕೆ ಎತ್ಕೊಂಡೋಗಿದ್ದೋಗಿ ಕಂಪ್ಲೇಂಟ್ ಕೊಡ್ಲಾ ಅಂತ ದಿಗ್ಲಿಕ್ಸ್ಬಿಟ್ಟು ಒಂದು 10 ಲಕ್ಷ ವಸೂಲಾಕಂಬ. ನಾನು ಒಂದು 2 ದಿವಸ ಯಾರ ಕಣ್ಗೂ ಕಾಣಿಸಲ್ಲ, ಮನೆಗಿಂದ ಈಚೆಗೆ ಬರಲ್ಲ. ಆ ದುಡ್ಡನ್ನ ನಾವೇನಕ್ಕನ ಬೆಳೆಸ್ಕೊಳ್ಳೋಣ. ಅತ್ತೆ, ನಾನು ಒಂದು ಹೋಟ್ಲ್ ಹಾಕಬೇಕು ಅಂತ ಆಸೆ ಅತ್ತೆ. ನಾನು ಭಟ್ರ ಕೆಲಸ ಮಾಡೋದು, ಅಡುಗೆಗಳೆಲ್ಲ ಚೆನ್ನಾಗಿ ಮಾಡ್ತೀನಿ. ನಾನು ಹೋಟ್ಲ್ ಹಾಕ್ಬೇಕತ್ತೆ. ಆ ಎಮ್ಮನ ಹತ್ರ ಹೆಂಗನ ಮಾಡಿ ದುಡ್ಡು ವಸೂಲು ಮಾಡಬೇಕು. ಅದಕ್ಕೇನೆ ನಾನು ಹೇಳ್ತಾ ಇರೋದು, ಒಂದು 2 ದಿವಸ ಮುಚ್ಚಿಕ್ಕಂತೀನಿ ನನ್ನ ಮನೆಗೇನೆ. ಹೋಗ ರಾಧಮ್ಮನ ಹತ್ರ ದುಡ್ಡು ವಸೂಲು ಹಾಕು ಅಂತ. ಹೋಟ್ಲ್ ಹಾಕಣಿಯಾ? ಕೊಡ್ತಾಳೇನಮ್ಮ ರಾಧಮ್ನ? ಕೊಡ್ದಿರ ಏನು ಮಾಡ್ತಾಳೆ? ಕೊಡ್ತಾಳೆ. ನಿನ್ನ ಹತ್ರ ಏನೈತೆ ಸಾಕ್ಷಿ ಅದಕ್ಕೆಲ್ಲನೂ? ಹಾಂ, ಅದೇ ಅತ್ತೆ, ಅವ್ರು ಎತ್ಕೊಳ್ತಾ ಇದ್ದಿದ್ದು, ಆಮೇಲೆ ಅಲ್ಲಿ ಮಲಗಿಸಿದ್ದು ಎಲ್ಲ ಫೋಟೋಗಳು ತೆಗೆದಿಕ್ಕೊಂಡಿದ್ದೀನಿ ನಾನು. ಓ ಶಬಾಷ್, ಒಳ್ಳೆ ಬುದ್ಧಿನೇ ಐತೆ ನಿನ್ನ ಹತ್ರ. ರಾಧಮ್ಮನ ಎತ್ತೋತಾಳೆ, ಬಂದೇ ಬತ್ತಾಳೆ. ಆ ಎಮ್ಮನ ಹತ್ರ ವಸೂಲು ಹಾಕ್ಬೇಕು ನೋಡಿ ದುಡ್ಡು. ಸುಮ್ಮನೆ ಅಂತೂ ಬಿಡ್ಕೂಡ್ದು ಅವಳನ್ನ. ಅಮ್ಮ, ಹಂಗಾದ್ರೆ ನೀನು 1-2 ದಿವಸ ಆಚೆ ಈಚೆ ಓಡಾಡ್ಬೇಡಮ್ಮ, ಒಳಗೆ ಬಿತ್ತಿರ್ ನೀನು. 10 ಲಕ್ಷ ಬರೋವರ್ಗು. ಸರಿ ಆಯಿತು. ತೋಟ ಕಡೆ ಹೋಗಿ ತೋಟದಾಗ ಕೆಲಸ ಮಾಡಬೇಕು ಇಬ್ರು. ಇಲ್ಲ ಅಂತಂದ್ರೆ ಬೀಳ್ತಾವೆ ವೇಟ್ಗಳು. ನಾವು ಊರಾಗಿನ ಜನ ನಾವು ಇಬ್ರು ಜೊತೆ ಗೊತ್ತಾಯಿದ್ರೆ ಯಾರು ಇವನು ಅಂತ ಕೇಳಿದ್ರೆ ಏನು ಹೇಳೋದು ನಾನು? ನಮ್ಮ ಮಾವನ ಮಗನು ಅಂತ ಬೊಗಳು. ಸರಿ ಆಯ್ತು. ಹಂಗಾದ್ರೆ ಗೋಪಾಲ್ ನಿನ್ನ ಮೇಲೆ ಇಲ್ಲೇ ಇರ್ತಾನೇನಮ್ಮ? ಇಲ್ಲೇ ಇರ್ತಾನೆ, ಇರಲಿ. ಅದು ಯಾರು ಬರ್ತಾರೋ ನಾನು ಮಾತಾಡ್ತೀನಿ. ಲೇ ಗೋಪಾಲ, ಹೋಗಿ ತೋಟದಾಗ ಕೆಲಸ ಮಾಡಬೇಕು. ಇಲ್ಲ ಅಂತಂದ್ರೆ ಅಷ್ಟೇ ಇನ್ನ. ಸರಿ ಅತ್ತೆ, ಆಯಿತು.